ಇದೊಂದು ಸಾಮೂಹಿಕ ವಿನಾಶದ ಹಂತ ನಡೆಯುತ್ತಿದೆ. ಎಲ್ಲೆಲ್ಲೂ ನೀರೇ ತುಂಬಿರುತ್ತೆ, ಆದ್ರೆ ಕುಡಿಯಲು ನೀರು ಸಿಗಲ್ಲ. ಒಂದು ಇಂಗ್ಲಿಷ್ ಕವನವಿದೆ, ವಾಟರ್ ವಾಟರ್ ಎವ್ರಿವೇರ್ ಬಟ್ ನಾಟ್ ಅ ಡ್ರಾಪ್ ಟು ಡ್ರಿಂಕ್. ನೀರು ಎಲ್ಲೆಡೆ ಹರಡಿರುತ್ತೆ, ಆದ್ರೆ ಅದು ಸಮುದ್ರದ ಉಪ್ಪಿ ನೀರು ಆಗಿರುತ್ತೆ, ಶುದ್ಧ ನೀರಲ್ಲ. ಎಷ್ಟು ಶುದ್ಧ ನೀರಿದೆಯೋ ಅದು ಕೂಡ ಸಮುದ್ರ ಸೇರಿಬಿಡುತ್ತೆ. ಹೋಗು, ಸಮುದ್ರದ ಉಪ್ಪಿ ನೀರು ಕುಡಿ. ಪ್ರತಿ ವರ್ಷ ಜನ ಸಾಯ್ತಾರೆ, ಅಸ್ವಸ್ಥರಾಗ್ತಾರೆ, ತಮ್ಮ ಮನೆ ಕಳೆದುಕೊಳ್ತಾರೆ, ಜೀವನೋಪಾಯ ಕಳೆದುಕೊಳ್ತಾರೆ, ಆರೋಗ್ಯ ಕಳೆದುಕೊಳ್ತಾರೆ, ಕುಟುಂಬವನ್ನೇ ಕಳೆದುಕೊಳ್ತಾರೆ. ಇದನ್ನೆಲ್ಲ ಒಂದೇ ಬಾರಿಗೆ ಒಮ್ಮೆಲೆ ಆಗಿಸಿ ಬಿಟ್ಟಿದ್ರೆ ಬಹುಶಃ ನೋವು ಕಡಿಮೆ ಆಗಿರ್ತಿತ್ತು. ಆದ್ರೆ ನಾವು ಹೀಗೆ ಒಂದೇ ಬಾರಿಗೆ ಸಾಯೋದಿಲ್ಲ. ಮತ್ತೆ ಹೇಳ್ತೀನಿ, ನಾವು ತುಂಡು ತುಂಡಾಗಿ ದಿನದಿಂದ ದಿನಕ್ಕೆ ನರಳುತ್ತಾ ಸಾಯ್ತೇವೆ. ಸಾಯೋದಕ್ಕೂ ಮುಂಚೆ ನಮ್ಮವರ ಸಾವನ್ನು ಕಣ್ಣಾರೆ ನೋಡ್ಬೇಕಾಗುತ್ತೆ. ನಮ್ಮ ಕೆಲಸ ಹಣ ಸಂಗ್ರಹಿಸುವುದಲ್ಲ, ಕಣ್ಣು ಮುಚ್ಚಿಕೊಂಡು ಕೂಡುವುದೂ ಅಲ್ಲ. ನಿನ್ನ ಕೆಲಸ ಈಗ ಹೋರಾಡೋದು. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ತುಂಬಾ ಯುದ್ಧಗಳನ್ನ ಹೋರಾಡಬೇಕಾಗಿಲ್ಲ. ಹೆಚ್ಚಿನ ಯುದ್ಧಗಳು ಹೋರಾಡುವ ಲಾಯಕವೂ ಇರಲ್ಲ. ಆದ್ರೆ ಪ್ರತಿಯೊಬ್ಬನ ಜೀವನದಲ್ಲೊಂದು ಯುದ್ಧ ಅಂತ ಬರುತ್ತದೆ. ಅದಕ್ಕೆ ಬೆನ್ನು ತೋರಿಸಕ್ಕಾಗಲ್ಲ. ನನಗೆ ತಿಳಿದ ಹಾಗೆ ನಮ್ಮ ಪೀಳಿಗೆಗೆ ಹವಾಮಾನ ಬದಲಾವಣೆ ತಡೆಯೋದೇ ಮಹಾಯುದ್ಧವಾಗಿದೆ. ಇದರಿಂದ ಹಿಂದೆ ಸರಿಯೋಕಾಗಲ್ಲ.